ನಮಸ್ಕಾರ. ನಾನಿವತ್ತು ಒಂದು ಚಿಕ್ಕ ಕಥೆಯನ್ನು ಹೇಳ್ತಾ ಇದ್ದೇನೆ. ಆ ಕಥೆಯ ಹೆಸರು ಅದೃಷ್ಟ ಬಾಗಿಲು ತೆಗೆಯುವ ಸಮಯ. ಪ್ಯಾರಿಸ್ನಲ್ಲಿ ಒಬ್ಬ ಯುವಕನಿದ್ದ. ಅವ ನಿರುದ್ಯೋಗಿಯಾಗಿದ್ದ. ಅವನಿಗೊಂದು ಹವ್ಯಾಸವಿತ್ತು. ಅದೇನು ಅಂದರೆ ಪರ್ಫ್ಯೂಮನ್ನು ರೆಡಿ ಮಾಡೋದು. ಕೆಲವು ಕಚ್ಚಾ ವಸ್ತುಗಳನ್ನು, ಕೆಲವು ಮಿಶ್ರಣಗಳನ್ನು ತಗೊಂಡು ಪರ್ಫ್ಯೂಮನ್ನು ರೆಡಿ ಮಾಡ್ತಿದ್ದ. ಹೀಗೆ ಅವನು ಪರ್ಫ್ಯೂಮನ್ನು ರೆಡಿ ಮಾಡಿ, ಪರ್ಫ್ಯೂಮ್ ಅಂದರೆ ಒಂದು ಸುಗಂಧ ದ್ರವ್ಯ ಅಥವಾ ಸೆಂಟ್ ಅಂತೂ ಕರಿತೇವೆ. ಅದನ್ನು ರೆಡಿ ಮಾಡವ ಏನು ಮಾಡ್ತಾ ಇದ್ದ ಅಂದರೆ ಅಕ್ಕಪಕ್ಕದ ಅಂಗಡಿಗಳಿಗೆ ಕೊಡ್ತಿದ್ದ. ಅದರ ಬಂದ ದುಡ್ಡಿನಿಂದ ಜೀವನವನ್ನು ಸಾಗಿಸ್ತಾ ಇದ್ದ. ಹೀಗಿರುವಾಗ ಒಂದು ದಿವಸ ಅವನಿಗೆ ಅನ್ನಿಸ್ತು, ನಾನು ವಿಶೇಷ ರೀತಿಯಲ್ಲಿ ಚೆನ್ನಾಗಿರುವ, ಪರಿಮಳವಿರುವ ಪರ್ಫ್ಯೂಮನ್ನು ರೆಡಿ ಮಾಡಬೇಕು ಅಂತ. ಅದಕ್ಕೆ ಎಲ್ಲೆಲ್ಲೋ ಓಡಾಡಿ ಕಚ್ಚಾ ವಸ್ತುಗಳನ್ನು ತಗೊಂಡ್ಬಂದ. ಕೆಲವು ಈ ಹೂವನ್ನು ತಗೊಂಡ್ಬಂದ. ಅದನ್ನೆಲ್ಲ ಮಿಶ್ರಣ ಮಾಡಿ ಪರ್ಫ್ಯೂಮನ್ನು ರೆಡಿ ಮಾಡ್ದ. ನಿಜವಾಗೂ ಅದು ತುಂಬ ಪರಿಮಳ ಇರೋ ಪರ್ಫ್ಯೂಮ್ ರೆಡಿ ಆಯಿತು. ಅದನ್ನು ಒಂದೆರಡು ಬಾಟ್ಲಲ್ಲಿ ಹಾಕ್ಕೊಂಡ, ಉಳಿದದ್ದನ್ನು ಹಾಗೆ ಇಟ್ಟ. ಇವತ್ತು ನಾನು ಈ ಸಣ್ಣ ಪುಟ್ಟ ಅಂಗಡಿಗೆ ಕೊಡಬಾರ್ದು, ಯಾವುದಾದ್ರು ದೊಡ್ಡ ಅಂಗಡಿಗೆ ತಗೊಂಡೋಗಿ ಕೊಡಬೇಕು. ದೊಡ್ಡ ಅಂಗಡಿಗೆ ಕೊಡೋದ್ರಿಂದ ಅವರು ಹೆಚ್ಚೆಚ್ಚು ಬಾಟ್ಲಿ ನನಗೆ ಆರ್ಡ್ರ್ ಮಾಡಿದ್ರೆ ನನಗೂ ದುಡ್ಡು ಜಾಸ್ತಿ ಬರ್ತದೆ ಹೇಳಿ ಯೋಚನೆ ಮಾಡಿದ. ಅದು ತಗೊಂಡು ಒಂದು ದೊಡ್ಡ ಪರ್ಫ್ಯೂಮ್ ಅಂಗಡಿಗೆ ಹೋದ. ಅಲ್ಲಿ ಹೋಗಿ ಅಲ್ಲಿ ಮಾಲೀಕರು ಭೇಟಿಯಾಗಿ, ನಾನು ಪರ್ಫ್ಯೂಮ್ ತಗೊಂಡು ಬಂದಿದ್ದೇನೆ, ಇದನ್ನು ಒಂದು ಸ್ವಲ್ಪ ನೋಡಿ, ನೀವು ಇದನ್ನು ನೋಡಿ ನನಗೀಗಂತೂ ಏನೂ ದುಡ್ಡು ಕೊಡೋದು ಬೇಡ, ಸಂಜೆ ಕೊಟ್ಟರೆ ಸಾಕು, ಸಂಜೆ ಬರ್ತೇನೆ ನಾನು ಅಂತ ಹೇಳ್ದೆ. ಆ ಮಾಲೀಕ ಇವನನ್ನು ಹಿಂಗೆ ಮೇಲಿಂದ ಕೆಳಗವರೆಗೆ ನೋಡ್ತಾನೆ. ನೋಡಿ ಟಿಪ್ ಟಾಪ್ ಆಗಿರೋದೇ ಇಲ್ಲ, ಹೇಗೋ ಅಂಗಿ ಪ್ಯಾಂಟ್ ಹಾಕ್ಕೊಂಡು ಬಂದಿರ್ತಾನೆ. ಇವನೆಂಥ ಪರ್ಫ್ಯೂಮ್ ರೆಡಿ ಮಾಡ್ತಾನೆ, ನನ್ನ ಅಂಗಡಿಯಲ್ಲಿ ದೇಶ ವಿದೇಶಗಳಿಂದೆಲ್ಲ ಚೆನ್ನಾಗಿರುವ ಪರ್ಫ್ಯೂಮನ್ನು ತರಿಸ್ತೇನೆ, ಆ ಪರ್ಫ್ಯೂಮ್ ಮುಂದೆ ಇವನ್ ಪರ್ಫ್ಯೂಮ್ ಎಲ್ಲಿಂದ ಸಾಟಿ? ಆದ್ದರಿಂದ ಇವನ್ ಪರ್ಫ್ಯೂಮೆಲ್ಲ ನಮ್ಮ ಅಂಗಡಿಗೆ ಬೇಡ, ಹೋಗ ಬೇಡ, ನಡಿ, ಗೆಟ್ ಔಟ್ ಅಂತ ಹೇಳ್ಬಿಡ್ತಾನೆ. ಅವ್ನು ಗೆಟ್ ಔಟ್ ಅಂದರೂ ಹೋಗೋದಿಲ್ಲ. ಸ್ವಾಮಿ ನೋಡಿ, ಒಂದು ಬಾಟ್ಲೆ ತೆಗೆದು ಅದರ ಸ್ಮೆಲ್ ನೋಡಿ ಆಮೇಲೆ ಹೇಳಿ ಅಂತಾನೆ. ಬೇಡ, ಸ್ಮೆಲ್ಲು ನೋಡೋದಿಲ್ಲ, ನೀನು ಬಾಟ್ಲೇನೂ ಬೇಡ, ಹೋಗಿ ನೀನು ಅಂತ ಅಂತಾನೆ. ಆದರೂ ಹೋಗೋದಿಲ್ಲ. ಅವನಿಗೆ ಸಿಟ್ಟು ಬಂದೋಗ್ತದೆ. ಅವಾಗ ಏನು ಮಾಡ್ತಾನೆ ಅಂದರೆ ಅವನು ಕತ್ತು ಹಿಡಿದು ದೂಕ್ಬಿಡ್ತಾನೆ. ಅವನೇನು ಮಾಡ್ತಾನೆ ಅಂದರೆ ಅಂಗಡಿ ಎದುರಿಗೆ ರಸ್ತೆ ಇರ್ತದೆ, ಆ ರಸ್ತೆ ಪಕ್ಕಕ್ಕೆ ಹೋಗಿ ಬೀಳ್ತಾನೆ. ಅವನ ಕೈಯಲ್ಲಿರುವ ಬಾಟ್ಲೆ ರಸ್ತೆಯಲ್ಲಿ ಬಿದ್ದು, ಸಿಮೆಂಟ್ ರಸ್ತೆಯಲ್ಲಿ ಬಿದ್ದು ಪುಡಿಯಾಗಿ ಬಿಡ್ತದೆ. ಆವಾಗ ಪರ್ಫ್ಯೂಮ್ ಎಲ್ಲ ರಸ್ತೆ ಮೇಲೆ ಚೆಲ್ತದೆ. ಆವಾಗ ಅಲ್ಲೇ ಸುತ್ತಮುತ್ತಲು ಜನ ಓಡಾಡ್ತಿರ್ತಾರಲ್ಲ, ಊರಿಗೆ ಒಳ್ಳೆ ಪರ್ಫ್ಯೂಮ್ ಸ್ಮೆಲ್ ಬರ್ತದೆ. ವಾ ವಾ ವಾ, ಎಂಥ ಸ್ಮೆಲ್ಲು, ಎಂಥ ಪರಿಮಳ, ಇಲ್ಲಿಂದ ಬರ್ತಾ ಇದೆ, ಇದು ಈ ಪರ್ಫ್ಯೂಮ್ ಅಂಗಡಿಯಿಂದನೇ ಬರ್ತಾ ಇದೆ, ಈ ಅಂಗಡಿಯಲ್ಲೇ ಇರಬೇಕು ಆ ಪರ್ಫ್ಯೂಮು, ನಾವು ತಗೊಳ್ಳೇಬೇಕು ಅದನ್ನು ಅಂತ ಜನ ಬರ್ತಾರೆ. ಜನ ಒಬ್ಬರಿಂದೊಬ್ಬರು ಅದರ ಸ್ಮೆಲ್ ತಗೊಂಡು ಬಲಿಗೆ ಪ್ರಾರಂಭ ಮಾಡಿಬಿಟ್ರು. ಆ ಮಾಲೀಕನ ಹತ್ರ ಬಂದು, ಈಗ ಸ್ಮೆಲ್ ಬರ್ತಾ ಇದೆಯಲ್ಲ, ಆ ಪರ್ಫ್ಯೂಮ್ ನಿಮ್ಮ ಅಂಗಡಿಯಿಂದೆಯಾ ಅಂತ ಕೇಳ್ತಾನೆ. ಅವನು ಭಾಳ ಚತುರನಾಗಿದ್ದ ಅಂಗಡಿ ಮಾಲೀಕ. ಅವನು ಹೌದು, ನಮ್ಮ ಅಂಗಡಿದೆ ಅದು, ನಾನು ನಿಮಗೆಲ್ಲ ಸ್ಮೆಲ್ ಬರಲಿ ಅಂತ ರೋಡಿಗೆ ಎಸೆದಿದ್ದೆ, ಅದರ ಸ್ಮೆಲ್ ಎಲ್ಲ ಕಡೆಗೂ ಹರಡಿದ್ರೆ ನೀವು ಅದನ್ನು ಸ್ಮೆಲ್ನ ತಗೊಂಡು ಬರ್ತೀರಲ್ಲ ಹೇಳಿ. ಆದರೆ ನನ್ನ ಹತ್ರ ಈಗ ಸ್ಟಾಕ್ ಇಲ್ಲ, ಸಂಜೆ ಬರ್ತದೆ ಎಲ್ಲ ಸ್ಟಾಕು, ನೀವು ಸಂಜೆ ಬನ್ನಿ, ನಿಮಗೆಲ್ಲರಿಗೂ ಸಿಗ್ತದೆ ಅದು ಅಂತ ಹೇಳ್ತಾನೆ. ಆ ಜನರೆಲ್ಲ ಅಡ್ಡಿಲ್ಲ ಹೋಗ್ತಾರೆ. ಯುವಕ ಬಿದ್ದಿರ್ತಾನಲ್ಲ, ಅವನಿಗೆ ಕಾಲಿಗೆಲ್ಲ ಪೆಟ್ಟಾಗಿರ್ತದೆ. ಅವನು ಎದ್ದು ನಿಂತ್ಕೊಂಡು ಹಿಂಗೆ ನೋಡ್ತಾ ಇರ್ತಾನೆ. ಜನರೆಲ್ಲ ಬರೋದು, ಹೇಳೋದು ಎಲ್ಲ ಕೇಳ್ಕೋತಾ ಇರ್ತಾನೆ. ಕೊನೆಗೆ ಆ ಹುಡುಗನನ್ನು ಕರಿತಾನೆ, ಬಾ ಒಳಗೆ ಅಂತ. ಆ ಹುಡುಗ ಹೋಗ್ತಾನೆ. ಆ ಯುವಕ ಹೋದ ಮೇಲೆ, ಸಂಜೆ ನೀನು ಸಂಜೆದ್ರೊಳಗೆ ನನಗೆ 100 ಬಾಟ್ಲೆ ತಂದುಕೊಡ್ಬೇಕು, ಪರ್ಫ್ಯೂಮ್ ಬಾಟ್ಲೆ ತಂದುಕೊಡ್ತೀಯಾ ಕತ್ತ? ಹಾಂ ಆಯಿತು, ತಂದುಕೊಡ್ತಾನೆ. ಅವಾಗ ಅವನಿಗೊಂದು 1000 ಗಟ್ಟಲೆ ಪೌಂಡ್ ಕೊಟ್ಬಿಡ್ತಾನೆ. ತಗೋ, ಇದನ್ನು ಇಟ್ಕೊಂಡು ನೀವು ಪರ್ಫ್ಯೂಮ್ ರೆಡಿ ಮಾಡ್ಕೊಂಬಾಳಿ. ಅವನಿಗೆ ಖುಷಿಯಾಗಿಬಿಡ್ತದೆ. ಬಿದ್ದು ನೋವೆಲ್ಲ ಓಡಿ ಹೋಗಿಬಿಡ್ತದೆ. ಅವನು ಆ ದುಡ್ಡು ತಗೊಂಡು ಹೋಗಿ ಅದಕ್ಕೆ ಬೇಕಾಗುವ ಹೂಗಳು,
ಕಚ್ಚಾ ವಸ್ತುಗಳು ಅದನ್ನೆಲ್ಲ ಖರೀದಿ ಮಾಡ್ಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ನೋಡ್ತಾನೆ, ಎಷ್ಟು ಬಾಟ್ಲಿ ಇದೆ ಹೇಳಿ, ಒಂದು 25 ಬಾಟ್ಲಿ ಅವಷ್ಟು ಇದ್ದಿರ್ತದೆ. ಇನ್ನೂ ಒಂದು 75 ಬಾಟ್ಲಿ ರೆಡಿ ಮಾಡಬೇಕಲ್ಲ ಹೇಳಿ ಮತ್ತೆ ಕೂತ್ಕೊಂಡು ರೂಮ್ ರೂಮ್ನಲ್ಲಿ ಬಾಗ್ಲಕ್ಕೆ ಕೂತ್ಕೊಂಡು ಒಂದೇ ಸಮನೆ ರೆಡಿ ಮಾಡ್ತಾನೆ. ಒಂದು 75 ಬಾಟ್ಲಿ ಪರ್ಫ್ಯೂಮ್. ಮೊದಲಿದ್ದದ್ದು 25, ಒಟ್ಟು 100 ಬಾಟ್ಲಿ ಆಯಿತು. 100 ಬಾಟ್ಲಿ ಕರೆಕ್ಟಾಗಿ ಪ್ಯಾಕ್ ಮಾಡಿಕೊಂಡು ಅಂಗಡಿ ತಂದು ಕೊಡ್ತಾನೆ. ಅಂಗಡಿ ತರೋ ತನಕ ಅಂಗಡಿಲಿ ಕ್ಯೂ ನಿಂತಿರ್ತಾರೆ ಆ ಪರ್ಫ್ಯೂಮನ್ನು ಖರೀದಿ ಮಾಡಲಿಕ್ಕೆ ಜನರು. ಅವನಿಗೆ ಅದನ್ನು ನೋಡಿ ಆಶ್ಚರ್ಯ ಆಗಿಬಿಡ್ತದೆ. ಅವಾಗ ತಗೊಂಡು ಹೋಗಿ ಕೊಟ್ಟಿದ್ದೆ ಜನ ಚಕ 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 ಅಂತ ಒಂದು 100 ಬಾಟ್ಲಿ ಪರ್ಫ್ಯೂಮ್ ಖಾಲಿ ಆಗಿಬಿಡ್ತು. ಮತ್ತು ಕ್ಯೂ ನಿಂತಿದ್ದಾರೆ ಜನ, ನಮಗೂ ಬೇಕು ಅಂತ. ಅವಾಗಿಲ್ಲ, ಇವತ್ತು ಬಂದದ್ದು ಇಷ್ಟೇ, ನಾಳೆ ಬರುತ್ತೆ, ನೀವು ಬನ್ನಿ, ನಾಳೆ ಕೊಡ್ತೇನೆ ನಿಮಗೆ ಅಂತ ಅವರನ್ನು ಕಳಿಸ್ತಾನೆ ಅಂಗಡಿ ಮಾಲೀಕ. ಕೊನೆಗೆ ಈ ಹುಡುಗನಿಗೆ ಹೇಳ್ತಾನೆ, ತಗೋ, ಇನ್ನೂ ನಿನಗೆ ದುಡ್ಡು ಕೊಡ್ತೇನೆ, ತಗೊಂಡೋಗು, ಎಷ್ಟು ಬೇಕು ಅಷ್ಟು. ನಂಗೆ ನಾಳೆ 1,000 ಬಾಟ್ಲಿ ಬೇಕು, 1,000 ಬಾಟ್ಲಿ ಪರ್ಫ್ಯೂಮ್ ತಗೊಂಬ ಅಂತ ಹೇಳ್ತಾರೆ. ಆವಾಗ ಆ ಹುಡುಗನಿಗೆ ಭಾಳ ಖುಷಿ ಆಗ್ತದೆ. ದುಡ್ಡು ತಗೊಂಡು ಹೋಗ್ತಾನೆ, ಅದಕ್ಕೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡ್ತಾನೆ, ಮನೆಗೆ ಹೋಗ್ತಾನೆ. ಹಗಲು ರಾತ್ರಿ ಎಲ್ಲ ಕುಂತು ಪರ್ಫ್ಯೂಮನ್ನು ರೆಡಿ ಮಾಡಿ ನಾಳೆಗೆ ಅವನು 1000 ಬಾಟ್ಲೆ ಪ್ಯಾಕ್, 100 ಬಾಟ್ಲೆ ಒಂದೊಂದು ಪ್ಯಾಕ್ ಮಾಡ್ಕೊಂಡು ಒಟ್ಟು 1,000 ಬಾಟ್ಲೆ ಪ್ಯಾಕ್ ಮಾಡ್ಕೊಂಡು ಮಾರನೇ ದಿವಸ ತರ್ತಾನೆ. ಮಾರನೇ ದಿವಸನೂ ಹಾಗೆ ಅಂಗಡಿಲಿ ಅಷ್ಟು ರಶ್ ಇದೆ, ಆ ಪರ್ಫ್ಯೂಮ್ ತಗೊಳ್ಳಿಕ್ಕೆ ಜನ ಕ್ಯೂ ನಿಂತಿದ್ದಾರೆ. ಆವಾಗ ಅದೆಲ್ಲರಿಗೂ ಆ ಮಾಲೀಕ ಕೊಡ್ತಾನೆ. ಇವನಿಗೂ ಸಾಕಷ್ಟು ದುಡ್ಡು ಕೊಡ್ತಾನೆ. ದಿನಾ ನನಗೆ 1000 ಬಾಟ್ಲೆ ತಂದುಕೊಡು ಅಂತ ಹೇಳ್ತಾನೆ. ಈ ಅಂಗಡಿಗಲ್ಲದೆ ಬೇರೆ ಬೇರೆ ಅಂಗಡಿಯಿಂದನೂ ಅವನಿಗೆ ಆರ್ಡ್ರ್ ಬರ್ತದೆ. ಹೀಗಾಗಿ ಅವನಿಗೆ ಸಿಕ್ಕಾಪಟ್ಟೆ ದುಡ್ಡು ಆಗ್ತದೆ. ಅವನೇನು ಮಾಡ್ತಾನೆ ಅಂದರೆ ಪರ್ಫ್ಯೂಮ್ ತಯಾರು ಮಾಡೋ ಒಂದು ಫ್ಯಾಕ್ಟ್ರಿಯನ್ನೇ ರೆಡಿ ಮಾಡಿಬಿಡ್ತಾನೆ ಆ ದುಡ್ಡಿನಿಂದ. ಅವನು ಕೋಟ್ಯಾಧಿಪತಿ ಆಗಿಬಿಡ್ತಾನೆ. ನೋಡ್ರಿ, ಅದೃಷ್ಟ ಒಂದಿದ್ದರೆ ಎಷ್ಟು ಬೇಗ ಅವನು ಕೋಟ್ಯಾಧಿಪತಿ ಆಗಿಬಿಟ್ಟ. ಅವನಿಗೆ ಆ ಮಾಲೀಕ ಕುತ್ತಿಗೆ ಕೈ ಹಿಡಿದು ದೂಕದೇ ಇದ್ದರೆ ಅವನು ರೋಡಿಗೆ ಬೀಳ್ತೇ ಇರಲಿಲ್ಲ. ಆ ಪರ್ಫ್ಯೂಮ್ನ ಸ್ಮೆಲ್ ಯಾರಿಗೂ ಗೊತ್ತಾಗ್ತೇ ಇರಲಿಲ್ಲ. ಅವನನ್ನು ನೂಕಿದ್ದಕ್ಕೆ ಅವನು ಬಿದ್ದ, ಆ ಬಾಟ್ಲೆ ಹೊಡಿತು, ಅದರ ಸ್ಮೆಲ್ ಎಲ್ಲರಿಗೂ ಬಂತು, ಅದರ ವ್ಯಾಲ್ಯೂನೂ ಅಷ್ಟೇ ಬಂತು. ಹೀಗಾಗಿ ಅದೃಷ್ಟ ಇದ್ದರೆ ನಾವು ಅದೃಷ್ಟದ ಜೊತೆಗೆ ನಮ್ಮ ಪ್ರಯತ್ನವೂ ಬೇಕು. ಬರೀ ಅದೃಷ್ಟವೊಂದೇ ಸಾಲದು, ಅದರ ಜೊತೆಗೆ ನಮ್ಮ ಪ್ರಯತ್ನವೂ ಬೇಕು. ನಮ್ಮ ಪ್ರಯತ್ನವೂ ಇದ್ದರೆ ನಾವು ಗುರಿಯನ್ನು ಸಾಧಿಸಬಹುದು ಎಂಬುದ್ರ ಬಗ್ಗೆ ಈ ಕಥೆಯಿಂದ ಅರ್ಥ ಆಗ್ತದೆ. ಯಾಕಂತಂದರೆ ಗಾಂಧೀಜಿಯವರಿಗೂ ಒಮ್ಮೆ ದಕ್ಷಿಣ ಆಫ್ರಿಕಾದಲ್ಲಿ ಈ ಟ್ರೈನಿಗೆ ಹೋಗಿದ್ದರು. ಅವಾಗ ಟ್ರೈನಿಗೆ ಹೋಗುವಾಗ ಅವರಿಗೆ ಫಸ್ಟ್ ಕ್ಲಾಸ್ ಅದರೊಳಗೆ ಕೂತ್ಕೊಳ್ಳಿಕ್ಕೆ ಕೊಡಲಿಲ್ಲ. ಅವರಿಗೆ ನೀವು ಕರಿಯರು, ನಿಮಗೆಲ್ಲ ಕೂತ್ಕೊಳ್ಳಿಕ್ಕೆ ಇಲ್ಲಿ ಇಲ್ಲ, ಬೆಳೆಯೋರಷ್ಟೇ ಕೂತ್ಕೊಳ್ಳೋದು, ಎಳೀರ್ ಕೆಳಗೆ ಅಂದಾಗ ಗಾಂಧೀಜಿಯವರನ್ನು ಇಳಿಸಿಬಿಟ್ರು. ಆವಾಗ ಅವರಿಗೆ ಅನ್ನಿಸ್ತು, ಅಯ್ಯೋ, ಇಲ್ಲಿ ಕುರಿಯೋರು ಬಿಳಿಯೋರು ಯಾವ ಥರ ಭೇದ ಮಾಡ್ತಾರೆ, ಈ ಭೇದಭಾವವನ್ನು ಹೋಗಲಾಡಿಸಬೇಕು, ಇದರ ವಿರುದ್ಧ ತಾನು ಹೋರಾಡಲೇಬೇಕು ಎಂಬ ಒಂದು ಛಲವನ್ನು ತೊಟ್ಟಿದ್ರು. ಅಂದಿನಿಂದ ಅವರು ಹೋರಾಟವನ್ನು ಮಾಡಿದರು. ಹೀಗೆ ಅವರು ಹೋರಾಟದ ಮನೋಭಾವದಿಂದಲೇ ಅವರು ಮುಂದೆ ಪ್ರತಿಯೊಂದಕ್ಕೂ ಹೋರಾಟ ಮಾಡಿ ಅದನ್ನು ಗೆದ್ದರು. ಹೀಗೆ ಅವರು ಮುಂದೆ ಮಹಾತ್ಮರಾದರು. ಅದೇ ರೀತಿಯಾಗಿ ಜೆಮ್ಶೆಡ್ಜಿ ಟಾಟಾ ಅವರು ಕೂಡ ಒಮ್ಮೆ ಮುಂಬೈದಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಪ್ರತಿಷ್ಠಿತ ಹೋಟೆಲಿಗೆ ಹೋಗ್ತಾರೆ. ಹೋಗಬೇಕು ಅಂತ ಬಾಗಿಲಿಗೆ ಅವರನ್ನು ತಡೆದು ಇದು ನಿಮಗಲ್ಲ, ಇದು ಭಾರತೀಯರಿಗಲ್ಲ, ಇದು ಬ್ರಿಟಿಷರಿಗಾಗಿ ಮಾಡಿದಂಥ ಹೋಟೆಲು, ಅವರಿಗೆ ನೀವು ಬರಬೇಡ್ರಿ, ಹೋಗ್ರಿ ಹೇಳಿ ಅವರನ್ನು ತಳ್ಳಿಬಿಟ್ರಂತೆ. ಆವಾಗ ಜೆಮ್ಶೆಡ್ಜಿ ಟಾಟಾರಿಗೆ ಅಷ್ಟು ಸಿಟ್ಟು ಬಂತಂತೆ. ಅಂದರೆ ಇದಕ್ಕಿಂತಲೂ 100 ಪಟ್ಟು ಚೆನ್ನಾಗಿರುವ ನಾನು ಹೋಟೆಲನ್ನು ನನ್ನ ಒಂದು ಜೀವನದಲ್ಲಿ ಕಟ್ಟಿಸ್ತೇನೆ ಅಂತ ಮುಂದೆ ಅವರು ತಾಜ್ ಹೋಟೆಲನ್ನು ಕಟ್ಟಿಸಿದರು. ಹೀಗೆ ನಮಗೆ ಛಲ ಬೇಕು, ಅದೃಷ್ಟದ ಜೊತೆಗೆ ಛಲ ಬೇಕು, ಅದನ್ನು ಮಾಡ್ತೇನೆ ಎಂಬ ಒಂದು ನಂಬಿಕೆ ಬೇಕು. ಆ ರೀತಿ ನಂಬಿಕೆಯಿಂದ ನಾವು ನಮ್ಮ ಕೆಲಸವನ್ನು ಮಾಡಿದರೆ ನಾವು ನಮ್ಮ ಗುರಿಯನ್ನು ಸಾಧಿಸ್ತೇವೆ ಎಂಬುದೇ ಈ ಒಂದು ಕಥೆಯ ಅರ್ಥ. ಇದು ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.